ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ತೀರ್ಕೋತಾರೆ. ಮತ್ತೆ ಏನು ಒಂದು ತಿಂಗಳು ನನಗೆ ಮತ್ತೆ ಹೊಡಿತಿದ್ದ ವಾಪಸ್ಸು. ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ. ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗ್ ಮಾಡೋಣ, ಹಿಂಗ್ ಬರ್ಬೇಕು, ಹಿಂಗ್ ಬರ್ಬೇಕು. ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಒಂದೇ ಹೇಳ್ಕೊತಾ ಇದ್ದು, 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಎದಳು ಪ್ರತಿ ಶಾಟ್ಗಳು ಇಲ್ಲ ಚೆನ್ನಾಗ್ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಹೊಡಿ ಹೊಡಿ, ಎದಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಹೋಗೋ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು. ಅವ್ರಿಲ್ಲ ಇವತ್ತು, ಬಟ್ ಅವ್ರು ನನ್ಗೆ ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒತ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರ್ ಹಾಕಿದ್ದಾರೆ. ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ಕಣ್ಣೀರ್ ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ. ಶೋರಿಲ್ ನೋಡಿದಾಗ ಇವ್ ಕಾನ್ ಬಿಲೀವ್, ನಾನು ಅಳ್ತಾ ಇದ್ದೀನಿ, ಪೂರ್ಣ ಅಳ್ತಾ ಇದ್ದಾರೆ. ಒಂದು ಒಳ್ಳೆ ಶೋರಿಲ್ ಕಟ್ ಆಗಿತ್ತು, ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ. ಮನು ಹಾಡ್ ನೋಡಿದ್ವಿ, ಯಾಕೋ ಸಾಂಗ್ ರೆಡಿ ಆಗಿದೆ, ಒಂದು ಅದ್ಭುತವಾದ ಸಾಂಗು. ಅದನ್ನ ನೋಡಿದಾಗ ನಾನು ಒಂದು 10 ಸಲ ಹತ್ತಿರ್ಬೇಕು. ಅಪ್ಪ ನಾವ್ ಇಷ್ಟು ಕಷ್ಟಪಟ್ಟು 3 ವರ್ಷ ಒದ್ದಾಡಿದೀವಿ ಕಣೋ. ಈ ನೋವು, ಈ ಸಂಕಟ ಮನುಷ್ಯನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು. ನಾನು ಶತ್ರುಗಳಿಗೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ 100% ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಶತ್ರುಗಳಿಗೂ ಹೇಳ್ತೀನಿ ನಾನು.